ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ಇನ್ಫಾರ್ಮೇಷನ್ ವಿಡಿಯೋ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಇದು ನಮ್ಮ ಹೊಲದ ಪಕ್ಕದಲ್ಲಿರುವಂತಹ ಒಂದು ಫಾರಂ ಫಂಡ್ ಅಥವಾ ಕೃಷಿ ಹೊಂಡ. ಈ ಕೃಷಿ ಹೊಂಡದಲ್ಲಿ ಇಲ್ಲಿಗೆ ಡೈಲಿ ಕುರಿ ಮೇಕೆಗಳು ಮತ್ತು ದನ ಕರುಗಳು ನೀರಿಗೆ ಬರುತ್ತವೆ. ಏನಪ್ಪ ಅಂತಂದರೆ ಈಗ ಇಲ್ಲಿ ನೀರು ಈಗ ಬೇಸಿಗೆ ಇರೋದ್ರಿಂದ ತುಂಬ ನೀರಿಂದು ಸಮಸ್ಯೆ ಆಗಿದೆ ಕುರಿ ಮೇಕೆಗಳಿಗೆ. ಈಗ ಸ್ವಲ್ಪ ನೀರಿದ್ದಾವೆ, ಅವು ಇನ್ನೊಂದು 2-3 ದಿವಸದಲ್ಲಿ ಖಾಲಿ ಆಗೋ ಥರ ಇದ್ದಾವೆ. ಸೊ ಆದ ಕಾರಣ ನಾನು ಅದಕ್ಕೆ ಈ ಕೃಷಿ ಹೊಂಡ ಸಂಪೂರ್ಣವಾಗಿ ಒಣಗುವ ಮೊದಲೇ, ಅದಕ್ಕಿಂತ ಮುಂಚೆನೇ ನಾನು ಈ ಕೃಷಿ ಹೊಂಡಕ್ಕೆ ನೀರು ಬಿಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡು, ಬಿಸಿಲಿನ ತಾಪಕ್ಕೆ ಈ ಮೂಕ ಪ್ರಾಣಿಗಳು ಹನಿ ನೀರಿಲ್ಲದೆ ಪರದಾಡುವುದನ್ನು ನೋಡಿ ಮನಸ್ಸಿಗೆ ನೋವಾಯಿತು. ಆಗ ನಾನು ನಮ್ಮ ಚಿಕ್ಕಪ್ಪನ ಹೊಲದಲ್ಲಿ ಇರುವಂತಹ ಪೈಪ್ಗಳನ್ನು ಕೇಳಿ ಅಲ್ಲಿಂದ ಪೈಪ್ಗಳನ್ನು ತಂದು ನಮ್ಮ ಹೊಲದಿಂದ ಅಲ್ಲಿಗೆ ಪೈಪ್ಗಳನ್ನು ಜೋಡಿಸಲು ಆರಂಭಿಸಿದೆ. ಕೃಷಿ ಎಂದರೆ ಬರೀ ಬೆಳೆ ಬೆಳೆಯುವುದು ಮಾತ್ರವಲ್ಲ, ನಮ್ಮ ಸುತ್ತಮುತ್ತಲಿನ ಜೀವ ಸಂಕುಲವನ್ನು ಉಳಿಸುವುದು ಕೂಡ ಹೌದು. ನಿಮ್ಮ ಮನೆಯ ಮುಂದೆ ಅಥವಾ ನಿಮ್ಮ ತೋಟದ ಹತ್ತಿರ ಎಲ್ಲಾದರೂ ಕೃಷಿ ಹೊಂಡಗಳು ಅಥವಾ ತೊಟ್ಟಿಗಳು ಇದ್ದರೆ, ನಿಮ್ಮ ಬೋರ್ವೆಲ್ನಿಂದ ನೀರು ಬಿಡಲು ಸಾಧ್ಯವಾದರೆ ನೀವು ಸಹ ಇದೇ ಥರ ಪ್ರಾಣಿ ಪಕ್ಷಿಗಳಿಗೆ ಒಂದು ನೀರನ್ನು ಬಿಡುವುದರಿಂದ ಆ ಪ್ರಾಣಿಗಳಿಗೆ ತುಂಬ ಅನುಕೂಲ ಆಗುತ್ತದೆ. ಈ ಬೇಸಿಗೆ ಹೆಚ್ಚಿರುವುದರಿಂದ ಮಳೆಯೂ ಸಹ ಇನ್ನೂ ಬಂದಿಲ್ಲದ ಕಾರಣ ಅದಕ್ಕೆ ತುಂಬ ನೀರಿನ ಸಮಸ್ಯೆ ಆಗಿದೆ. ಸೊ ಎಲ್ಲರೂ ಸಹ ಯಾರ್ಯಾರೆಲ್ಲ ಪಾಸಿಬಿಲಿಟಿ ಇರುತ್ತೋ ಅವರ ಬೋರಿಂದ ನೀರು ಬಿಡೋದಕ್ಕೆ, ಅಥವಾ ಬೋರ್ ಇಲ್ಲದಿದ್ದರೆ ನಿಮ್ಮ ಮನೆಯ ಮೇಲೆ ಆಗಲಿ ನಿಮ್ಮ ಮನೆಯ ಮುಂದೆ ಆಗಲಿ ಎಲ್ಲಾದರೂ ಪ್ರಾಣಿ ಪಕ್ಷಿಗಳು ಬರುವ ಜಾಗದಲ್ಲಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ, ಒಂದು ಕುಂಡದಲ್ಲೋ ಅಥವಾ ಒಂದು ಬಾಟಲ್ನಲ್ಲೋ ಏನಾದರೂ ನಿಮ್ಮ ಮನೆ ಮೇಲೆ ನೀರನ್ನು ಇಟ್ಟರೆ ಆ ಪ್ರಾಣಿ ಪಕ್ಷಿಗಳು, ನನ್ನ ಹತ್ರ ಪೈಪು ಸಹ ಇರಲಿಲ್ಲ, ನಾನು ನಮ್ಮ ಚಿಕ್ಕಪ್ಪನ ಹೊಲದಿಂದ ಪೈಪ್ಗಳನ್ನು ತಂದು ಅವನ್ನು ಕೃಷಿ ಹೊಂಡಕ್ಕೆ ಹಾಕಿ, ಮತ್ತು ನಮ್ಮ ಮಾಮನ ಸಹಾಯ ತಗೊಂಡು, ಮಾಮ ಹಿಂಗೆ ನೀರು ಬಿಡಬೇಕು ಅಂದ್ಕೊಂಡಿದ್ದೀನಿ, ಅಲ್ಲಿ ಕುರಿ ಮೇಕೆಗಳಿಗೆ ಎಲ್ಪ್ ಆಗುತ್ತೆ ಅಂತ ಅಂದಿದ್ದಕ್ಕೆ ಅವರು ಸಹ ನಾನು ಬರ್ತೀನಿ ಅಂತ ಅವರು ಬಂದು ನನಗೆ ಪೈಪ್ ತರೋದು ಮತ್ತು ಪೈಪು ಎಲ್ಲ ಹಾಕೋದಕ್ಕೆ ಹೆಲ್ಪ್ ಮಾಡಿದ್ರು. ಈಗ ನಮ್ಮ ಬೋರನ್ನು ಆನ್ ಮಾಡಿ ನೀರನ್ನು ಅಲ್ಲಿಗೆ ಬಿಡೋದಕ್ಕೆ ರೆಡಿಯಾದೆ. ನೋಡಿ, ನೀರು ಬರುತ್ತಿದ್ದರೆ ಈ ಪ್ರಾಣಿಗಳಿಗೆ ಒಂದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಪ್ರಾಣಿಗಳ ಸಂಭ್ರಮ ಹೇಗಿದೆ ಅಂತ ಅಂದರೆ, ಅವುಗಳು ಮಾತು ಬರದಿರಬಹುದು, ಆದರೆ ಅವು ನೀರು ಕುಡಿದು ನಿರಾಳವಾಗಿ ಹೋರಾಡುವಾಗ ಸಿಗುವ ಆ ತೃಪ್ತಿ ಇದೆಯಲ್ಲ, ಅದು ಕೋಟಿ ರೂಪಾಯಿ ಕೊಟ್ಟರೂ ಸಿಗಲ್ಲ. ನಮ್ಮ ಒಂದು ಸಣ್ಣ ನಿರ್ಧಾರ ಇಷ್ಟೊಂದು ಜೀವಿಗಳ ಪ್ರಾಣ ಉಳಿಸಬಹುದು ಅಂತ ನನಗೆ ಅರಿವಾಗಿದ್ದು ಇದನ್ನು ನೋಡಿದ ಮೇಲೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಪ್ರಾಣಿಗಳನ್ನು ಪ್ರೀತಿಸೋಣ, ಮಾನವೀಯತೆಯನ್ನು ಮೆರೆಯೋಣ ಅಂತ ಹೇಳ್ತಾ, ಎಲ್ಲರೂ ಸಹ ಪ್ರತಿಯೊಬ್ಬರು ಈ ಬೇಸಿಗೆಯಲ್ಲಿ ಮರೆಯದೆ ನಿಮ್ಮ ಮನೆಯ ಮೇಲಾಗಲಿ ನಿಮ್ಮ ಮನೆಯ ಮುಂದಾಗಲಿ ಪ್ರಾಣಿ ಪಕ್ಷಿಗಳು ಬರುವ ಜಾಗದಲ್ಲಿ ಪ್ರಾಣಿ ಪಕ್ಷಿಗಳು ಕುಡಿಯುವುದಕ್ಕೆ ಹೆಲ್ಪ್ ಆಗುವ ಥರ ನೀರನ್ನು ಇಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ಮಾಡೋಕ್ಕೆ ನನಗೆ ABD ವಿಶ್ವ ಅಂತ ಒಂದು ಇನ್ಸ್ಟಾ ಪೇಜ್ ಇದೆ, ಅವರು ಸಹ ಇದೇ ಥರ ವೀಡಿಯೋಸ್ ಮಾಡ್ತಾಯಿರ್ತಾರೆ, ಅವರೇ ನನಗೆ ಇನ್ಸ್ಪಿರೇಷನ್ನು. ಮತ್ತು ದರ್ಶನ್ ಸರು ಪ್ರಾಣಿ ಪಕ್ಷಿಗಳನ್ನ ಎಷ್ಟು ಬೆಲೆ ಕೊಡ್ತಾರೆ ಅಂತ ಅಂದರೆ, ಅದಕ್ಕೆ ಒಂದು ಪ್ಯಾಂಡಮ್ ಬಂದಾಗ ಕರೋನಾ ಅಂತ ಮೂಮೆಂಟಲ್ಲಿ ತುಂಬ ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಮಾಡಿದ್ರು. ಆ ಒಂದು ಇನ್ಸ್ಪಿರೇಷನ್ನ ಇಟ್ಕೊಂಡು ನಾನು ಸಹ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾವುದೇ ಥರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ನಾನು ಈ ವಿಡಿಯೋನ ದಯವಿಟ್ಟು ತುಂಬ ಜನಕ್ಕೆ ಶೇರ್ ಮಾಡಿ. ಇದೇ ಥರ ಅವರು ಸಹ ಇದೇ ಥರ ಕೆಲಸಗಳ್ನ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.